ರೈಸ್ ಎಜುಕೇಷನ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆಫ್ರಿಕಾ ಖಂಡದ ಬಗ್ಗೆ ಅಧ್ಯಯನ ಮಾಡೋಣ. ಇದಕ್ಕೆ ಕಗ್ಗತ್ತಲೆಯ ಖಂಡ, ಆಫ್ರಿಕಾ ಖಂಡಕ್ಕೆ ಕಗ್ಗತ್ತಲೆಯ ಖಂಡ ಎಂದು ಕರೆಯಲಾಗಿದೆ. ಇದು ಎರಡನೇ ಅತಿ ದೊಡ್ಡ ಖಂಡವಾಗಿದೆ. ಕಗ್ಗತ್ತಲೆಯ ಖಂಡ ಎಂದು ಕರೆಯಲು ಇದು ತಡವಾಗಿ ಬೆಳಕಿಗೆ ಬಂದಿರುವುದ ಕಾರಣದಿಂದಾಗಿ ಈ ಖಂಡದಲ್ಲಿ ಮಕರ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ ಮತ್ತು ಕರ್ಕಾಟಕ ಸಂಕ್ರಾಂತಿ 3 ವೃತ್ತಗಳು ಹಾದು ಹೋಗಿವೆ. ಈ ಖಂಡದ ಇದು ಸ್ಪೆಷಾಲಿಟಿ, ಪ್ರಾಮುಖ್ಯತೆ. ಭೂಮಧ್ಯ ರೇಖೆ ಇಲ್ಲಿ ಕಾಣಬಹುದು ನಾವು. ಭೂಮಧ್ಯ ರೇಖೆ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಮಕರ ಸಂಕ್ರಾಂತಿ ವೃತ್ತ. ಈ ರೀತಿಯಾಗಿ ಈ 3 ವೃತ್ತಗಳು ಈ ಒಂದು ಖಂಡದ ಮೂಲಕ ಹಾದು ಹೋಗಿವೆ. ಹಾಗಾದರೆ ಈ ಖಂಡದ ಎತ್ತರವಾದ ಶಿಖರ ಕಿಲಿಮಂಜೂರು. ಈ ಖಂಡದ ಎತ್ತರವಾದ ಶಿಖರ ಕಿಲಿಮಂಜೂರು. ಈ ಒಂದು ಸ್ಥಳದಲ್ಲಿ ಈ ಖಂಡದ ದಕ್ಷಿಣ ಭಾಗಕ್ಕೆ ಕಾಣಬಹುದು. ಕಿಲಿಮಂಜೂರು 5895 ಮೀಟರ್ಗಳವರೆಗೆ ಇದೆ. ಅದೇ ರೀತಿ ಈ ಖಂಡದ ಆಳವಾದ ಸರೋವರ, ಒಂದು ಎತ್ತರ ಅತಿ ನೋಡ್ತೀವಿ. ಇವಾಗ ಆಳವಾದ ಅಥವಾ ತಗ್ಗವಾದ ಪ್ರದೇಶ ನಾವು ಈ ಒಂದು ಪ್ರದೇಶದಲ್ಲಿ ಕಾಣುತ್ತೇವೆ. ಅದು ಏನಾಗಿದೆ ಅಂತಂದರೆ ಅದೊಂದು ಸರೋವರ, ಅಸಲ್ ಸರೋವರ. ನೆಕ್ಸ್ಟ್ ಈ ಒಂದು ಖಂಡದ ಪ್ರಾಮುಖ್ಯತೆ ಎದಕ್ಕಿದೆ ಅಂತಂತಾರೆ, ನೈಲ್ ನದಿಗಿದೆ. ಇದು ಜಗತ್ತಿನ ಉದ್ದವಾದ ನದಿಯಾಗಿದೆ. ಇದು ಮೂಲತಃ ಬಿಳಿ ನೈಲ್ ನದಿ ಮತ್ತು ನೀಲಿ ನೈಲ್ ನದಿಗಳ ಸಂಗಮಗೊಂಡು ನೈಲ್ ನದಿ ಎಂದು ಕರೆಯುತ್ತಾರೆ. ಇದು ನೈಲ್ ನದಿ ಅತಿ ಉದ್ದವಾದ, ಜಗತ್ತಿನ ಅತಿ ಉದ್ದವಾದ ನದಿ. ಇದು ಒಂದೇ ನದಿಯಾಗಿ ಇಲ್ಲ. ಇದು ಬಿಳಿ ನೈಲು ಮತ್ತು ಬ್ಲೂ ಅಥವಾ ನೀಲಿ ನೈಲು ಇವೆರಡೂ ಸಂಗಮಗೊಂಡು ಮುಂದೆ ಒಂದು ನದಿಯಾಗಿ ಹರಿಯುತ್ತದೆ. ಅದೇ ನೈಲ್ ನದಿ. ಅದು ಸ್ವೀಡನ್ ದೇಶದ, ಸ್ವೀಡನ್ ಒಂದು ಆಫ್ರಿಕಾ ಖಂಡದ ಒಂದು ದೇಶ ಐತ್ರಿ, ಸ್ವೀಡನ್ ದೇಶ. ಅಲ್ಲಿ ಖರ್ಟೋಮಾ ಅದರ ರಾಜಧಾನಿ. ಸ್ವೀಡನ್ ದೇಶದ ರಾಜಧಾನಿ ಖರ್ಟೋಮಾ ಅಥವಾ ಖರ್ಟೋಮಾ ರಾಜಧಾನಿಯಲ್ಲಿ ಇದರ ಸಂಗಮವಾಗುತ್ತದೆ. ಬಿಳಿ ನೈಲ್ ನದಿ ಮತ್ತು ಬ್ಲೂ ನೈಲ್ ನದಿಯ ಖರ್ಟೋಮಾ ಎಂಬ ರಾಜಧಾನಿಯಲ್ಲಿ ಸಂಗಮಗೊಂಡು ಅದರ ನಂತರ ನೈಲ್ ನದಿಯಾಗಿ ಹರಿದು ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತದೆ. ಇದು ಒಂದು ನೈಲ್ ನದಿ. ಇದು ಉತ್ತರ ಅಭಿಮುಖವಾಗಿ ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತದೆ. ಈಜಿಪ್ಟ್ ದೇಶದಲ್ಲಿ ಈ ನದಿಗೆ 1971ರಲ್ಲಿ ಅಸ್ವಾನ್ ಅಣೆಕಟ್ಟು ಈ ಒಂದು ನೈಲ್ ನದಿಗೆ ಕಟ್ಟಿರುವುದು ನಾವು ಕಾಣುತ್ತೇವೆ. ಈಜಿಪ್ಟ್ ದೇಶದಲ್ಲಿ ಈ ನದಿಯ ನಾಸಿರ್ ಸರೋವರವನ್ನು ನಿರ್ಮಿಸಿದೆ. ಹಾಗಾದರೆ ಈಜಿಪ್ಟ್ ದೇಶದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈಜಿಪ್ಟ್ ರಾಜಧಾನಿ ಕೈರೋ. ಈಜಿಪ್ಟ್ ದೇಶದ ರಾಜಧಾನಿ ಕೈರೋ. ಈಜಿಪ್ಟ್ ದೇಶ ಬರುವುದು ಇಲ್ಲಿ, ಈಜಿಪ್ಟ್ ದೇಶ. ಈ ದೇಶದ ಪ್ರಮುಖ ಬಂದರು, ಈ ಈಜಿಪ್ಟ್ ದೇಶದಲ್ಲಿ ಪ್ರಮುಖ ಬಂದರು ಐತಿ ಅಲೆಕ್ಸಾಂಡ್ರಿಯಾ. ಆ ಬಂದರು ಕೂಡ ನಾವು ಇಲ್ಲಿ ನೋಡಬಹುದು. ಇದು ಈಜಿಪ್ಟ್ ದೇಶ, ಇದು ಅಲೆಕ್ಸಾಂಡ್ರಿಯಾ ಬಂದರು, ಇದು ಕೈರೋ. ಕೈರೋ 1954ರಲ್ಲಿ ಈ ದೇಶದ ಮೊದಲ ಅಧ್ಯಕ್ಷರು ನಾಸಿರ್ ಎನ್ನುವಾತನು ನೇಮಕಗೊಂಡಿದ್ದ. ಕೈರೋ ಮತ್ತು ಅಲೆಕ್ಸಾಂಡ್ರಿಯಾ ನಗರಗಳಿರುವುದು ನೈಲ್ ನದಿಯ ದಡದಲ್ಲಿ. ನೈಲ್ ನದಿ ಈ ಒಂದು ಭಾಗದಿಂದ ಹರಿಯುತ್ತದೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ನಾವು ಆ 2 ನಗರಗಳು ಯಾವ್ಯಾವು, ಅಲೆಕ್ಸಾಂಡ್ರಿಯಾ ಮತ್ತು ಕೈರೋ. ಅಲೆಕ್ಸಾಂಡ್ರಿಯಾ ಮತ್ತು ಕೈರೋ ನಗರಗಳು ಈ ಒಂದು ಸ್ಥಳದಲ್ಲಿ ಕಾಣುತ್ತೇವೆ. 1922ರಲ್ಲಿ ಈ ದೇಶದ ಅರಬರು ದಾಳಿ ಮಾಡಿದರು. ಯಾವ ಒಂದು ದೇಶದ ಮೇಲೆ? 1922ರಲ್ಲಿ ಅರಬರು. ಈ ದೇಶದ ಪ್ರಮುಖ ಆರ್ಥಿಕತೆ ಕಚ್ಚಾ ತೈಲು ದೊರೆಯುತ್ತದೆ. ಈ ದೇಶದ ಪ್ರಮುಖ ಆರ್ಥಿಕತೆ ಅಂದರೆ, ಈ ದೇಶದ ಆರ್ಥಿಕತೆ ಎದರ ಮೇಲೆ ನಿಂತಿದೆ? ಕಚ್ಚಾ ತೈಲು. ಜಗತ್ತಿನಲ್ಲಿ ಅತಿ ಹೆಚ್ಚು ಉದ್ದವಾದ ಎಳೆ ಹತ್ತಿಯನ್ನು ಬೆಳೆಯುತ್ತಾರೆ. ಯಾವ ದೇಶದಲ್ಲಿ? ಈಜಿಪ್ಟ್ ದೇಶದಲ್ಲಿ. ಹತ್ತಿಯನ್ನು ಆ ಗಿಡದ ಹಣ್ಣಿನ ಭಾಗದಿಂದ ಪಡೆಯಲಾಗುತ್ತದೆ. ಕಾಂಗ್ರೋ ಅಥವಾ ಜೈರೆ ನದಿ ಸಮಭಾಜಕ ವೃತ್ತವನ್ನು 2 ಸಾರಿ ಹಾದು ಹೋಗುತ್ತದೆ. ಯಾವ ನದಿ? ಕಾಂಗ್ರೋ ಅಥವಾ ಜೈರಾ ನದಿ. ಕಾಂಗ್ರೋ ನದಿ ನಾವು ಈ ಒಂದು ಸ್ಥಳದಲ್ಲಿ ನೋಡಬಹುದು. ಕಾಂಗ್ರೋ ನದಿ ಇದು ಒಂದು ಸಮಭಾಜಕ ವೃತ್ತವನ್ನು 2 ಸಾರಿ ಹಾದು ಹೋಗುವ ಏಕೈಕ ನದಿ. ಅದು ಕಾಂಗ್ರೋ ನದಿ ಸಮಭಾಜಕವನ್ನು 2 ಬಾರಿ ಹಾದು ಹೋಗುತ್ತದೆ. ಜಾಂಬಿಯಾ ನದಿ, ಇದು ಜಾಂಬಿಯಾ ದೇಶದಲ್ಲಿ ವಿಕ್ಟೋರಿಯಾ ಜಲಪಾತವನ್ನು ನಿರ್ಮಿಸಿದೆ. ಜಾಂಬಿಯಾ ನದಿಗೆ ಕರಿಬಾ ಅಣೆಕಟ್ಟು ಕಟ್ಟಲಾಗಿದೆ. ಅಟಲಾಸ್ ಪರ್ವತ ಶ್ರೇಣಿ ಈ ಒಂದು ಭಾಗದಲ್ಲಿ ಕಾಣುತ್ತೇವೆ. ಇದು ಈ ಖಂಡದ ವಾಯುವ್ಯ ದಿಕ್ಕಿನಲ್ಲಿ ಸಮಾಂತರ ಪರ್ವತಗಳಾಗಿ ಹಬ್ಬಿವೆ. ಡ್ರ್ಯಾಕ್ಸನ್ಬರ್ಗ್
ಪರ್ವತ ಶ್ರೇಣಿ ಆಫ್ರಿಕಾ ಖಂಡದ ಆಗ್ನೇಯಕ್ಕಿರುವ ಡ್ರ್ಯಾಕ್ಸನ್ಬರ್ಗ್ ಈ ಒಂದು ಸ್ಥಳದಲ್ಲಿ ಇಲ್ಲಿ ಕಾಣುತ್ತೇವೆ. ಡ್ರ್ಯಾಕ್ಸನ್ಬರ್ಗ್ ಪರ್ವತ ಇವು ದಕ್ಷಿಣ ಭಾಗದಲ್ಲಿರುವುದು ಕಂಡು ಬರುತ್ತದೆ. ಅದೇ ರೀತಿ ಸಹಾರಾ ಮರುಭೂಮಿ ಇದು ಆಫ್ರಿಕಾ ಖಂಡದ ಉತ್ತರಕ್ಕಿದೆ. ಸಹಾರಾ ಇಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಕೊಟ್ಟಿದ್ದು ಕಾಣುತ್ತಾ ಇರಬಹುದು ನಿಮಗೆ. ಸಹಾರಾ ಮರುಭೂಮಿ ಈ ಒಂದು ಖಂಡದ ಉತ್ತರ ಭಾಗದಲ್ಲಿ ಚಾಚಿಕೊಂಡಿದೆ. ಜಗತ್ತಿನ ದೊಡ್ಡದಾದ ಮರುಭೂಮಿಯಾಗಿದೆ. ಇದು ಉಷ್ಣವಲಯದ ಮರುಭೂಮಿ ಕೂಡ ಆಗಿದೆ. ದಕ್ಷಿಣ ಅಮೆರಿಕಾ ಖಂಡ ಮತ್ತು ಆಫ್ರಿಕಾ ಖಂಡಗಳು ಸರಿ ಸುಮಾರು ಇನ್ನೊಂದು ಹೋಲುತ್ತವೆ. ಆಫ್ರಿಕಾ ಖಂಡಗಳು ಇದನ್ನು ನಿಮಗೆ ಕೊನೆಯಲ್ಲಿ ತೋರಿಸ್ತೇನೆ. ಈ ಎರಡು ಖಂಡಗಳು ಯಾವ್ಯಾವು? ದಕ್ಷಿಣ ಅಮೆರಿಕಾ ಖಂಡ ಮತ್ತು ಆಫ್ರಿಕಾ ಖಂಡ. ಇವು ಒಂದರ ನೆರಳು ಹೊಂದಿದ್ದಂತೆ ಕಾಣುತ್ತವೆ ಅಥವಾ ಒಂದರ ಕೈಗನ್ನಡಿ ಇದ್ದಂತೆ ಕೂಡ ಕಾಣುತ್ತೇವೆ ಶೇಪ್ ವೈಸ್ ಆಗಿ. ನೈಜರ್ ನದಿ ಈ ನದಿಯು ಗಿನಿಯಾ ಕೊಲ್ಲಿಯಲ್ಲಿ ಸಂಗಮಗೊಂಡು ಆಫ್ರಿಕಾ ಖಂಡದ ವಾಯುವ್ಯ ದಿಕ್ಕಿನಲ್ಲಿ ಮೆಡಿಟೇರಿಯನ್ ಮಾದರಿಯ ಹವಾಯುಗುಣ ಹೊಂದಿದೆ. ಈ ಖಂಡದ ದಕ್ಷಿಣಕ್ಕೆ ಕೇಪ್ ಆಫ್ ಗುಡ್ ಹೋಪ್ ಈ ದಕ್ಷಿಣ ತುದಿಯ ಡ್ರ್ಯಾಕ್ಸನ್ಬರ್ಗ್ ಒಂದು ಪರ್ವತ ಶ್ರೇಣಿಯ ಇನ್ನು ಕೆಳಗೆ ಬರುತ್ತದೆ. ಈ ಒಂದು ಸ್ಥಳದಲ್ಲಿ ಕೇಪ್ ಆಫ್ ಗುಡ್ ಹೋಪ್ ನಾವು ಕಾಣುತ್ತೇವೆ. ಈ ಖಂಡದ ದಕ್ಷಿಣ ಭಾಗಕ್ಕೆ ಕೇಪ್ ಆಫ್ ಗುಡ್ ಹೋಪ್ ಭೂರಾಶಿ ಮತ್ತು ಆಶಯದಾಯಕ ಭೂಶಿರವಿದೆ. ಇದನ್ನು ಬರ್ತಲೋಮಿಯೋ ಡಯಾಸನೋ 1488ರಲ್ಲಿ ಕಂಡುಹಿಡಿದನು. ಆಫ್ರಿಕಾ ಖಂಡ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸುವ ಆಫ್ರಿಕಾ ಖಂಡ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸುವ ಗಿಬ್ರಾಲ್ಟರ್ ಜಲಸಂಧಿ ಮತ್ತು ಮೆಡಿಟೇರಿಯನ್ ಸಮುದ್ರಗಳು ಇದು ಫ್ರಾನ್ಸ್ ಮತ್ತು ಸ್ಪೇನ್ ದೇಶಗಳ ನಡುವೆ ಮಧ್ಯ ಇವೆ ಅಥವಾ ಜಿಬ್ರಾಲ್ಟರ್ ಜಲಸಂಧಿ ಈ ಒಂದು ಸ್ಥಳದಲ್ಲಿ ಕಾಣುತ್ತೇವೆ ನಾವು. ಗಿಬ್ರಾಲ್ಟರ್ ಜಲಸಂಧಿ ಈ ಒಂದು ಪ್ರದೇಶದಲ್ಲಿ ಕಾಣುತ್ತೇವೆ. ಓಕೆ, ಸರಿ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಎನಿಸಿದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಆನ್ ಮಾಡಿಕೊಳ್ಳಿ. ಅದೇ ರೀತಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.